ದಲಿತ ಯುವಕನನ್ನು ಪ್ರೀತಿಸಿದ್ದಕ್ಕೆ ತಂಗಿಗೆ ಬೆಂಕಿಯನ್ನು ಹಚ್ಚಿ ಕೊಲೆ ಮಾಡಿದಂತಹ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಸಹೋದರರಿಗೆ ಈಗ ಮರಣ ದಂಡನೆಯನ್ನು ವಿಧಿಸಿದೆ ಕೋರ್ಟ್. ಯಾಕಂದರೆ ದಲಿತ ಯುವಕನನ್ನು ಪ್ರೀತಿಸಿದ್ಲು ಅವರ ತಂಗಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ತಂಗಿಗೆ ಬೆಂಕಿಯನ್ನು ಹಚ್ಚಿ ಕೊಲೆ ಮಾಡಲಾಗಿತ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಸಹೋದರರಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಕೋರ್ಟ್. ಅದೇ ಕುಟುಂಬದ ಇನ್ನೂ 5 ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ. ಕಲಬುರಗಿ ಹೈಕೋರ್ಟ್ನಿಂದ ಮರಣ ದಂಡನೆ ಆದೇಶ ಹೊರಗೆ ಬಂದಿರುವಂಥದ್ದು. ಕೋರ್ಟ್ ಈ ರೀತಿಯ ಆದೇಶವನ್ನು ಕೊಟ್ಟಿದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಗುಂಡಕನಲ್ ಗ್ರಾಮ ಏನಿದೆ ಅದರ ಒಂದು ಇಬ್ರಾಹಿಂ ಸಾಬ್ 31 ವರ್ಷ, ಅಕ್ಬರ್ ಮರಣ ದಂಡನೆಗೆ ಗುರಿಯಾದಂತಹ ಒಂದು ಶಿಕ್ಷೆಗೆ ಒಳಗಾದಂತಹ ಇಬ್ಬರು ಏನಿದ್ದಾರೆ ಇವರಿಬ್ಬರು ಒಂದು ತಂಗಿಯನ್ನೇ ಕೊಲೆ ಮಾಡಿದ್ರು. ದಲಿತ ಯುವಕನ ಪ್ರೀತಿ ಮಾಡಿದ್ದಾಳೆ ಅಂತ ಹೇಳಿ ಅದು ಯಾವ ರೀತಿಯಾಗಿ ಅಂತಂದರೆ ಬೆಂಕಿಯನ್ನು ಹಚ್ಚಿ ಜೀವಂತವಾಗಿ ಸುಟ್ಟು ಹಾಕಿಬಿಟ್ಟಿದ್ರು ಇಬ್ಬರು ಸಹೋದರರು ಕೂಡ. 2017ರಲ್ಲಿ ಕಲಬುರಗಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದು. ಬಸವನ ಬಾಗೇವಾಡಿ ಪೊಲೀಸರು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು. ದಲಿತ ಯುವಕರನ್ನು ಪ್ರೀತಿಸಿದ್ದಕ್ಕೆ ತಂಗಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ರು. ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮಹತ್ತರವಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ ನ್ಯಾಯಾಲಯ. ಅದೇ ಕುಟುಂಬದ ಇನ್ನೂ 5 ಜೀವಾವಧಿ ಶಿಕ್ಷೆ ವಿಧಿಸಿದೆ. ಇಬ್ಬರು ಸಹೋದರರಿಗೆ ಮರಣದಂಡನೆ ಕೊಟ್ಟಿದೆ. ಕಲಬುರಗಿ ಕೋರ್ಟ್ ಏನಿದೆ ಒಂದು ಮಹತ್ತರವಾದಂತಹ ಒಂದು ತೀರ್ಪನ್ನು ಕೊಟ್ಟಿದೆ. ಕೇವಲ ದಲಿತ ಯುವಕನನ್ನು ಪ್ರೀತಿ ಮಾಡಿದ್ದಕ್ಕೆ ತಂಗಿಗೆ ಬೆಂಕಿಯನ್ನು ಇಟ್ಟು ಸುಟ್ಟು ಕೊಲೆ ಮಾಡಿದ್ದ ಇಬ್ಬರು ಸಹೋದರರಿಗೆ ಮರಣದಂಡನೆ ಕೊಟ್ಟಿದೆ. ಅದೇ ಕುಟುಂಬದ ಇನ್ನೂ 5 ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿರುವಂಥದ್ದು. ಕಲಬುರಗಿ ಹೈಕೋರ್ಟ್ನಿಂದ ಇಂತಹ ಒಂದು ಮಹತ್ತರವಾದ ತೀರ್ಪು, ಮರಣದಂಡನೆಯ ಒಂದು ಆದೇಶ ಬಂದಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗುಂಡಕನಲ್ ಗ್ರಾಮ ಏನಿದೆ ಆ ಗ್ರಾಮದ ಇಬ್ರಾಹಿಂ ಸಾಬ್ 31 ವರ್ಷ, ಅಕ್ಬರ್ 28 ವರ್ಷ ಮರಣದಂಡನೆಗೆ ಶಿಕ್ಷೆಗೆ ಒಳಗಾದಂತಹ ಇಬ್ಬರು ಕೂಡ ಸಹೋದರರು. ಅವ್ರು ಮಾಡಿದಂಥ ಕೆಲಸಕ್ಕೆ ಶಿಕ್ಷೆ ಕೊಟ್ಟಿದೆ ಕೋರ್ಟ್. ಈಗ ದಲಿತ ಆ ಯುವಕ ಏನು ಪ್ರೀತಿಸಿದ್ದ ಆತ ದಲಿತ ಎನ್ನುವಂತಹ ಕಾರಣಕ್ಕೆ ಅವರ ಸ್ವಂತ ತಂಗಿಯನ್ನೇ ಇವರು ಬೆಂಕಿ ಹಚ್ಚಿ ಕೊಂದಿದ್ರು. 2017ರಲ್ಲಿ ಕಲಬುರಗಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸವನ ಬಾಗೇವಾಡಿ ಪೊಲೀಸರು ಏನಿರ್ತಾರೆ ತನಿಖೆ ಮಾಡಿರ್ತಾರೆ. ತನಿಖೆಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ದಾಖಲಾತಿಗಳನ್ನು ಸೇರಿಸಿ ಚಾರ್ಜ್ ಶೀಟನ್ನು ರೆಡಿ ಮಾಡಿ ಕೋರ್ಟ್ಗೆ ಸಲ್ಲಿಸಿರ್ತಾರೆ. ಆದರೆ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ತರವಾದಂತಹ ಒಂದು ತೀರ್ಮಾನವನ್ನು ಅಂದರೆ ಆದೇಶವನ್ನು ಕೊಟ್ಟಿದೆ. ಇಬ್ಬರು ಸಹೋದರರಿಗೆ ಮರಣದಂಡನೆ, 5 ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಈ ಒಂದು ಕೇಸ್ನಲ್ಲಿ ನೋಡಿ, ಪ್ರೀತಿ ಪ್ರೇಮದ ವಿಚಾರ ಏನಿರುತ್ತೆ ಅದು ಈಗ ಎಲ್ಲವೂ ಕೂಡ ಕಾಮನ್. ಆದರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಊರು ಅಥವಾ ಹಳ್ಳಿಯಲ್ಲಿ ಈ ಒಂದು ಜಾತಿಯ ಹುಚ್ಚು, ಧರ್ಮದ ಹುಚ್ಚು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ಒಂದು ಜೀವವನ್ನೇ ಬಲಿ ತೆಗೆದುಕೊಳ್ಳುವಂತಹ ಒಂದು ಹಂತಕ್ಕೆ ಹೋಗ್ಬಿಡುತ್ತೆ. ಹೀಗಾಗಿ ಯಾರು ಇಂಥ ಕೃತ್ಯಗಳನ್ನು ಎಸಗಿಸ್ತಾರೋ, ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾರೋ ಅವರಿಗೆಲ್ಲರೂ ಕೂಡ ತಕ್ಕ ಶಿಕ್ಷೆ ಆಗಬೇಕು, ದೊಡ್ಡ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ರು. ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಶಿಕ್ಷೆ ಆಗದೆ ತಪ್ಪಿಸ್ಕೊಂಡಿರೋರು ಕೂಡ ಸಾಕಷ್ಟು ಜನ ಇದ್ದಾರೆ, ಅವರು ಕೊಲೆ ಮಾಡಿದ್ರು ಕೂಡ. ಆದರೆ ಈ ಒಂದು ಪ್ರಕರಣದಲ್ಲಿ ಏನಿದೆ, ಅವರ ತಂಗಿಯನ್ನೇ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ರು ಕ್ರೂರವಾಗಿ. ಆ ಒಂದು ಕೊಲೆ ಯಾವ ರೀತಿಯಾಗಿತ್ತು, ಒಂದು ಎಷ್ಟು ತೀವ್ರತೆಯನ್ನು ಅರಿತಂತಹ ಕೋರ್ಟ್ ಏನು ಮಾಡಿದೆ, ಆ ಇಬ್ಬರು ಸಹೋದರರಿಗೆ ಈಗ ಮರಣದಂಡನೆಯನ್ನು ಕೊಟ್ಟಿದೆ. ಅದೇ ಕುಟುಂಬದ 5 ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಇದರ ಮುಖಾಂತರ ಕೋರ್ಟ್ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಯಾರಾದರೂ ಇಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾದರೆ ಅವರಿಗೆ ಈ ರೀತಿಯಾದಂತಹ ಶಿಕ್ಷೆ ಕೊಡ್ತೀವಿ, ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅನ್ನೋ ರೀತಿಯಲ್ಲೇ ಈ ಒಂದು ಆದೇಶವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಕಲಬುರಗಿ ಕೋರ್ಟ್ನಿಂದ ಈ ಒಂದು ಮರಣದಂಡನೆಯ ಆದೇಶ ಬಂದಿರುವಂಥದ್ದು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಗುಂಡಕನ್ನಲ್ ಎನ್ನುವಂತಹ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಆದಂಥದ್ದು. ಇಬ್ರಾಹಿಂ ಸಾಬ್ 31 ವರ್ಷ ಆತನಿಗೆ, ಅಕ್ಬರ್ ಏನಿದ್ದಾನೆ ಆತ ಕೂಡ ಚಿಕ್ಕ ವಯಸ್ಸು. ಇಬ್ಬರೂ ಕೂಡ ಇವರಿಗೆ 35 ವರ್ಷ ಏನು ದಾಟಿಲ್ಲ. ಇವರು ತಂಗಿಗೆ ಬೆಂಕಿಯನ್ನು ಹಚ್ಚಿ ಜೀವಂತವಾಗಿ ಸುಟ್ಟು ಹಾಕ್ಬಿಟ್ಟಿದ್ರು. ಆ ಒಂದು ಅವರ ಸಹೋದರಿ ಎಷ್ಟು ಒಂದು ನೋವು ಪಟ್ಟಿರ್ಬೋದು ಆ ಸಮಯದಲ್ಲಿ ಅಂತ ಗೊತ್ತಿಲ್ಲ. ಬೆಂಕಿಯನ್ನು ಇಟ್ಟು ಒಬ್ಬರಿಗೆ ಕೊಲೆ ಮಾಡ್ತಾರೆ ಅಂದರೆ ಇವರು ಅವರ ಒಂದು ಮನಸ್ಸಿನಲ್ಲಿ ಧರ್ಮ ಜಾತಿಯ ಒಂದು ಭಾವನೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೀವ ಹೋದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಧರ್ಮನೇ ಮುಖ್ಯ, ನಮಗೆ ಜಾತಿನೇ ಮುಖ್ಯ ಎನ್ನುವಂತಹ ಒಂದು ಮನಸ್ಥಿತಿ ಹೊಂದಿರುವವರಿಗೆ ಇಂತಹ ಶಿಕ್ಷೆ ಆಗೋದೇ ನಿಜವಾಗ್ಲೂ ಸರಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಜೀವವನ್ನು ತೆಗೆಯೋಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಪ್ರೀತಿ ಮಾಡೋಕ್ಕೆ ಎಲ್ರಿಗೂ ಹಕ್ಕಿದೆ. ಅದು ಯಾವ ಜಾತಿ ಧರ್ಮ ಅಂತ ಪ್ರೀತಿಯನ್ನು ಕೇಳಲ್ಲ. ಮನಸ್ಸಿಗೆ ಇಷ್ಟ ಆದರೆ ಸಾಕು ಪ್ರೀತಿ ಮಾಡೋಕ್ಕೆ, ಅದೇ ಒಂದು ಕಾರಣ. ಆದರೆ ಅದನ್ನೇ ಇವರು ವಿರೋಧಿಸ್ತಾರೆ, ಕುಟುಂಬ ವಿರೋಧಿಸುತ್ತೆ, ಜನರು ವಿರೋಧಿಸ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಇನ್ನೂ ಕೂಡ ಕೆಲವೊಂದು ಆಚರಣೆಗಳು, ಮೂಢನಂಬಿಕೆಗಳು ಇನ್ನೂ ಇದೆ ಅನ್ನೋದಕ್ಕೆ ಇದು ಕೂಡ ಉದಾಹರಣೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.